ವಾಹಿನಿಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಗುರುಮಠಕಲ್ ಮತಕ್ಷೇತ್ರದ ಹೊಣಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸುತಾರ ಹೊಸಳ್ಳಿ ಗ್ರಾಮದಲ್ಲಿ ನೀರಿಗಾಗಿ ನಿತ್ಯ ಜಗಳವಾಡುವ ಪರಿಸ್ಥಿತಿ ಕುರಿತು ನಡೆಸಿದ ಹೋರಾಟಕ್ಕೆ ಜಿಲ್ಲೆಯ ಗ್ರಾಮಾಡಳಿತ ಸ್ಪಂದಿಸಿದ್ದು 6 ಕೊಳವೆ ಬಾವಿ ಕೊರೆಸಿ ಒಂದರಲ್ಲಿ ನೀರು ಬಂದು ಜನತೆಯ ಸಮಸ್ಯೆ ಪರಿಹಾರವಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ತಿಳಿಸಿದ್ದಾರೆ. ಗ್ರಾಮಕ್ಕೆ ಭೇಟಿ ನೀಡಿ ಪ್ರಾರಂಭವಾಗಿರುವ ಬೋರ್ವೆಲ್ ವೀಕ್ಷಿಸಿದ ನಂತರ ಕಳೆದ ಹಲವು ದಿನಗಳಿಂದ ನಡೆಸಿದ ನಿರಂತರ ಹೋರಾಟಕ್ಕೆ ಸಿಕ್ಕ ಜಯವಾಗಿದೆ ಎಂದರು. ಇತ್ತೀಚೆಗೆ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಹಲಗೆ ಮತ್ತು ಖಾಲಿ ಕೊಡವನ್ನ ಹಿಡಿದು ಪ್ರತಿಭಟನೆ ಮುಖಾಂತರ ನೀರಿನ ಸಮಸ್ಯೆಯನ್ನ ಎತ್ತಿ ತೋರಿಸುವ ಪ್ರತಿಭಟನೆಯನ್ನ ಗ್ರಾಮದ ಮಹಿಳೆಯರು ರೈತರೊಂದಿಗೆ ವಿನೂತನವಾಗಿ ನೀರು ಕೊಡುವಂತೆ ಆಗ್ರಹಿಸಿ ನಡೆಸಲಾಗಿತ್ತು. ಇದಕ್ಕೆ ಸ್ಪಂದಿಸಿದ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿನವರು 5 ಕೊಳವೆ ಬಾವಿ ಕೊರೆಸಿದ್ರು. ಅದರಲ್ಲಿ ಒಂದರಲ್ಲಿ ನೀರು ಹರಿದು ಬಂದಿದ್ದು ಗ್ರಾಮದ ಜನತೆಗೆ ನೀರು ಲಭಿಸಿದೆ ಎಂದರು. ಈ ಸಂದರ್ಭದಲ್ಲಿ ಶರಣಪ್ಪ ಹದನೂರ, ರವಿಕುಮಾರ್, ರಫೀಕ್ ಪಟೇಲ್, ಬಾಬು ಖಾನ್, ಶರಣಪ್ಪ, ಆಂಜನೇಯ, ಮಲ್ಲಪ್ಪ, ಸಾಬಣ್ಣ, ಮೈಮೂದ ಅಸ್ಲಂ, ರಾಚೋಟಿ ಸಿದ್ದಪ್ಪ, ಮೆಹಬೂಬ್ ಹುಸೇನ್, ಸಾಬಣ್ಣ, ಶರಣಪ್ಪ, ದೇವಮ್ಮ, ಚೆನ್ನಬಸಪ್ಪ, ಮಲ್ಲಪ್ಪ, ಹುಸೇನ್ ಪಟೇಲ್, ಈರಪ್ಪ, ಕುಬೇರ್, ಶಿವಪ್ಪ, ದೇವೇಂದ್ರಪ್ಪ, ಶಿವಶರಣಪ್ಪ, ಬನಪ್ಪ, ಮಲ್ಲಿಕಾರ್ಜುನ್, ಮಹಾದೇವಮ್ಮ, ನಿಂಗಮ್ಮ, ಶಂಕರಮ್ಮ, ಬಸಮ್ಮ, ಗಂಗಮ್ಮ ಸೇರಿ ಅನೇಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.